ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾವು ಭೀ ಆರಾಮಿದ್ದೀವಿ ನೋಡ್ರಿ. ಈಗ ಒಂದು ಸ್ವಲ್ಪ ಸಂಪ್ರದಿಗೆ ನಾವು ಸ್ವಲ್ಪ ತೋರಿಸ್ಕೊಂಬರೋದ್ರಿ, ಕರ್ಕೊಂಡು ನಡೆದಿದ್ದೇವೆ. ಈಗ ನಡಿ ಒಂದು ಅಂಗಡಿ ಹಾಕಮ್ಮ ಹೋಗಿ ಸುಸ್ತದಾಡ್ರಿ. ನಾವು ಸ್ವಲ್ಪ ಕೈ ಹೋಗಿ ತೋರಿಸ್ಕೊಂಬರ್ತಾರೆ ನೋಡ್ರಿ. ಈಗ ನೋಡ್ರಿ ಸಂಪ್ರದಿ ಕರ್ಕೊಂಡ ಕಲಬುರ್ಗಿಗೆ ಬಂದೇವ್ರಿ. ಆಗ ಈಗ ನಾವು ಸ್ವಲ್ಪ ತೋರ್ಸಾಯ್ತಲ್ರಿ. ಅದಕ್ಕೆ ಒಂದು ಸ್ವಲ್ಪ ಇಡ್ಲಿ ಮನ್ಯಾಗ ಊಟ ಮಾಡಿಲ್ರಿ ಏನೋ, ಅದಕ್ಕೆ ಒಂದೇ ಪೀಸ ಇಡ್ಲಿ ತೊಗೊಂಡಿನ್ರಿ. ತಿಂತಾಳೇನಂತೇಳಿ ಅದ್ರ ತಿನ್ನಲಗ್ಯಾಳಿನ. ನಾವು ಚಹಾ ಕುಡಿದ್ರಾಯ್ತು. ಸಮೃದ್ಧಿ ಒಂದು ಪ್ಲೇಟ ಇದು ಇಡ್ಲಿ ತಿಂತಾಳನ್ನ ತೊಗೊಂಡಿನ್ರಿ. ತಿನ್ನವ ಅಂತಂದ್ರೆ ಇಡ್ಲಿನ ತಿನ್ನಲಾಗ್ಯಾಡ್ರಿಕಿನು. ಯಾಕಂದ್ರೆ ಬಾಯಿ ಸೈ ಇಲ್ರಿ, 2-3 ದಿನ ಹಿಡ್ದ ಜ್ವರ ಬಂದು ನಾಲ್ಗೆ ಸ್ವಾದನ ಹೋಗಿಬಿಟ್ಟಿದ್ರಿ ಆಕಿಗೆ. ಹಂಗಾಗಿ ತಿನ್ನಲಾಗ್ಯಾಳ. ಅದಕ್ಕಿದು ನೋಡಿ ತಿನ್ಸಕ್ಕೆ ಹೋದ್ರೆ ಇಡ್ಲಿನೂ ತಿನ್ನಲ್ದೋಡ್ರಿ. ಬಂದೆ ಹೋಗಿ ಮತ್ತು ನಮ್ಮ ಯಜಮಾನ್ರು ಅಂತಂದ್ರೆ ಹೀರಿಕಾಯಿ ಶೌಂತಿನಕಾಯಿ ಎಲ್ಲ ತೊಗೊಂಬಂದಾರೆ. ಹೊಲ್ದನು ಕಲಬುರ್ಗಿ ಸಮೃದ್ಧಿ ತೋರ್ಸ್ಕೊಂಬರಕ್ಕಂತ ನಾವು ಹೋಗಿದ್ದೇವ್ರಿ. ಹೋಗಿ ಮತ್ತೊಂದು ಸ್ವಲ್ಪ ತೋರಿಸ್ಕೊಂಬಂದೇವ್ರಿ ಆಕಿಗೆ. ನಿನ್ನೆ ದವಾಖಾನಿಂದ ಬಂದೇವಲ್ರಿ, ಇನ್ನೊಂದು ಸ್ವಲ್ಪ ತೋರಿಸಾಯ್ತು. ಹೋಗಿ ತೋರಿಸ್ಕೊಂಡು ಬಂದಿದ್ದೆವು. ಟೈಮಿಗೆ ಏನು ತುಂಬಬೇಕಪ್ಪ ಕಡ್ಲಿ ಕುರಿ ಚೆಲೆ ಒಟ್ಟು ಕಟ್ಟಿನ ಕುರಿಗಳು ಬರ್ತೆ. ಅವು ಖುಲ್ಲ ಬಿಟ್ಟು ನಮ್ಮ ಉತ್ತೆ ಒಟ್ಟು ಚೀಲನೇ ಕಡದು ಚೀಲ ಕವು ಬುಡ್ಡಿ ಕಡ್ಡಿಗಳು. ಬಿಸಿಲಿದ್ರೆ ಬಿಡ್ಲಿ ಬರ್ತಾವೆ. ಈಗ ಹೀರಿಕೆ ತೊಗೊಂಬಂದಾರಿ, ಭಾಳ ಅಂದ್ರೆ ಭಾಳ ಚಂದ ಅವ ರೀ. ಉಳ್ಸವಪ್ಪ. ಈಗ ಅವು ತೊಗರಿ ಪ್ಯಾಕೆಟ್ಗಳು ತೊಗೋತ ನಾವು ನೋಡ್ರಿ. ಹೊಲದೊಳಗಿಂದ ತೋಟದಿಂದ ಫ್ರೆಶ್ ಹೀರಿಕಾಯಿ ನೋಡ್ರಿ. ಇವು ಎಷ್ಟು ಚಂದ ಅವ ರೀ ಹೀರಿಕಾಯಿ. ನೋಡಿದ್ರೆ ಪಲ್ಯ ಇವಾಗ ಮಾಡಿ ನಂಗಾಗ್ಯದ. ಚಂದ ಅಲ್ರಿ. ನಮ್ಗೆ ಹೊಲದಾಗ ಈ ರೀತಿ ಫ್ರೆಶ್ ತರಕಾರಿ ಎಲ್ಲ ಸಿಗ್ತಿರ್ತದೆ. ಯಾಕಂದ್ರೆ ಜಾಸ್ತಿ ನಾವು ತರಕಾರಿ ತರೋಕ್ಕೂ ಹೋಗಂಗಿಲ್ಲ. ಟಮಾಟೆ ಹಣ್ಣು ಮತ್ತು ಮೆಣಸಿನ್ಕಾಯಿ ಎರಡಾರಿ ತರೋದು ಜಾಸ್ತಿ ಅಂತಂದ್ರೆ ಮುರಿಬೇಡ. ಖಾಲಿ ಬಿಟ್ಟೆ ಹೊರಗೆ ಇದ್ರಬೇಕು ನೋಡ್ರಿ. ಒಂದು ಎಲ್ಲಿ ಕುಂದಿರ್ತಿ? ಅರ್ಬಿ ಸರಿ ಮಾಮ ಒಂದ್ರ ಬೇಕು ಕೊಡು. ಬಿತ್ಲಿಕ್ಕೆ ಹೊಲತ್ತಾರ್ರಿ ಈಗ ಅವ್ರ. ನಮ್ಮ ಬೆಳಗ್ಗೆ ಬಿತ್ಲಿಕ್ಕೆ ನೋಡ್ದನ್ರಿ. ಈಗ ತೊಗರಿ ಬಿತ್ಲಾಕ ಹೋಗ್ತಾನ್ರಿ. ಇಂಜಿನಿಯರ್ ಕಲೆ ಹುಡುಗ. ಎಲ್ಲಿ ಕುಂದಿರ್ತಿ? ಬೀಳ್ತಿ. ನಾವು ಮಾಡಿದ ಹೊಲಗಳ ಬಿತ್ಲಿಕ್ಕೆ ಹೊಲತ್ತಾರ್ರಿ ಇವತ್ತು. ಅಂದ್ರೆ ಮಾಲಕ ಹೊಲ ಕೊಡ್ರಿ, ಪಾಲಕ್ ಮಾಡ್ತೇವಲ್ರಿ ನಾವು, ಅವೇ ಬಿತ್ಲಿಕ್ಕೆ ನೋಡ್ದಾರ. ಈಗ ದಿಂಡೆಲ್ಲ ರೆಡಿ ಮಾಡ್ಕೊಲತ್ತಾರ. ಇಡೋತಕ್ಕ ಬೇರೆದವ್ರು ಎಲ್ಲ ಮಂದಿವು ಬಿತ್ತಿ ಬಂದಾರ್ರಿ. ಈಗ ಮತ್ತೆ ಬಿತ್ಲಕ್ಕೆ ನೋಡ್ದಾರ. ಅದು ಹಿಂದ್ಗಡೆ ಹೊಡೆಯೋದು ಬಿತ್ತೋದು. ಯಜಮಾನ್ರು ಅಂತಂದ್ರೆ ಅವೆಲ್ಲ ಅಂದ್ರೆ ಬೇರೆ ಬೇರೆ ಬೀಜ ಹಾಕ್ತಿರ್ತಾರಲ್ರಿ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಡಬ್ಬಿ ಕ್ಲೀನ್ ಮಾಡಿ ಮತ್ತೆ ಇವು ಬೀಜ ಹಾಕಿದ್ರೆ ಕರೆಕ್ಟಾಗಿರ್ತಾವ್ರಿ. ಎದ್ರಾಗ ಕುಂತಿದ್ದೆಮ್ಮ ಬುಟ್ಟ್ಯಾಗ ಬ್ಯಾರಲ್ದಾಗ. ಈಗಷ್ಟೇ ಎದ್ದು ಆಟ ಆಡಕತ್ತಾಳ್ರಿ. ಒಂದು ಸ್ವಲ್ಪ ಇಟ್ಟತಕ್ಕ ಮುಕ್ಕೊಂಡು ಮುಂಜಾನೆ ಹಿಡ್ದ ಇವತ್ತು ಊಟ ಮಾಡಿಲ್ಲ, ಆಟ ಆಡಿರಲಿಲ್ಲ. ಇದೀಗ ಆಟ ಆಡಕತ್ತಾಳ ನೋಡ್ರಿ ಬ್ಯಾರಲ್ದಾಗ ಕೂತಿ. ಅವಾಗ ಹೊಂದಿ ತುಂಬಿಟ್ಟಿನ್ರಿ ಅವ ಎಷ್ಟ್ರ ಹೊಂದಿಗಳು, ಅದ್ರಾಗ ಕುಂತ ಆಟ ಆಡ್ತಾಳಂತ. ಯಪ್ಪೋ ಕಳ್ಸಿಲಿ ಒಯ್ಲತ್ ನೀ ಕುಡಿಯೋ ನೀರು ತುಂಬಿಟ್ಟಿದ್ದೆ. ತಳ್ಕೊಡು ಬಿದ್ದು ಸಾಕು ಇಟೇ ನೋಡ್ರಿ. ಒಂದು ಸ್ವಲ್ಪ ಸಮೃದ್ಧಿ ಹುಷಾರಿಲ್ಲಲ್ರಿ, ಅದಕ್ಕೆ ಹಣ್ಣು ತಿಂತಾಳಂತೇಳಿ ಅವ್ರ ಪಪ್ಪ ಹಣ್ಣು ತೊಗೊಂಡಾರ್ರಿ ಆಕಿಗೆ. ಸೇಬು, ದಾಳಂಬ್ರಿ, ಬಾಳೆಹಣ್ಣು ಅದು ತಿನ್ನುವಂತಂದ್ರೆ ತಿನ್ನಲೆಗಳ ಒಂದು ಭೀ. ಈಗ ನಮ್ಮ ಸಮ್ಮು ಬಂದನ, ಅವನೇ ತಿನ್ಲಿಕತ್ತಾನ್ರಿ ಸೇಪ. ಆಕಿ ತಿನ್ನುವಂತಂದ್ರೆ ವಾಲ್ ಅಂದ್ರೆ ಆಕಿ. ಯಾಕಂದ್ರೆ ಬಾಯಿ ಸೈಲಲ್ರಿ, ಒಳ್ಳೆ 2-3 ದಿವಸದಿಂದ ಜ್ವರ ಬಂದು ಅದಕ್ಕೆ ವಾಲ್ ಅಂದಳು. ನೀರು ತಿನ್ನಪ್ಪ ಅಂತನ್ನ ಅವ್ನು ತಿನ್ಲಿಕತ್ತಾನ. ಆಕಿ ತಿಂತಾಳಂತ ಕಟ್ ಮಾಡಿ ಕೊಟ್ಟೆ, ತಿನ್ನಲಿಲ್ಲ ಆಕಿ. ಅಮ್ಮ ಅಣ್ಣನ ಬ್ಯಾಗ ತೊಗೋಬಾರ್ದು. ಅದ್ರಲ್ಲೇ ಹೋಯ್ತದ ನೋಡಿ. ಇದು ಸರಿ ಹೊಲಸತ್ತಲ್ಲ ಹುಚ್ಚ ವೈದಿ. ಮಳೆ ಹೊಂಟತ್ತು. ಫುಲ್ ಮಾಡಂದ್ರೆ ಮಾಡಾಗ್ಬಿಟ್ಟದ್ರಿ ಜಗ್ಗಿ. ಮಾಡ ಅಂತೂ ಮುಟ್ಟ ಜಗ್ಗಿ ಬರ್ತದ ಮಳೆ ಅದು ಬರ್ತದ ಬಿಡ್ತದ ಗೊತ್ತಿಲ್ಲ.
ಮಳೆ ಬರ್ಬೇಕ್ರಿ. ಮಳೆ ಇನ್ನೂ ಏನಾಗಿಲ್ಲ, ಸ್ವಲ್ಪ ಬಂದು ಅದ್ರ ಮೇಲೆ ಬಿತ್ಲಿಕತ್ತಾರ. ಈಗ ನೋಡ್ರಿ ಮಳೆ ಹೊಂಟದ್ರಿ ಚಂದ ಹೊತ್ನಾಗಿ ಸಂಜೆ ಮುಂದೆ ಸಣ್ಣ ಸಣ್ಣ ಮಳೆ ಹೊಂಟದ. ಇದು ಹಾಕೊಡ ಮಾಮ ಸ್ವಲ್ಪ ಕಾಕಾಯ್ತು. ಮಳೆ ಸ್ಟಾರ್ಟ್ ಆಗಿಬಿಟ್ಟದ್ರಿ. ನೋಡ್ರಿ ಈ ರೀತಿ ಸಣ್ಣ ಹೊಂಟದ. ಇಡ್ತಕ ಚಲೋ ಬಂದ್ರಿ, ಚಲೋ ಬಂದ ಒಂದು ಸ್ವಲ್ಪ ಮಳೆ ಬಂದದ್ರಿ. ಇವತ್ತು ಏನು ಕೆಲಸ ಇಲ್ಲ ಇವತ್ತು ಅಂದ್ರೆ ನಿನ್ನೆ ಸಂಜೆ ಮುಂದೆ ಮಳೆ ಸ್ಟಾರ್ಟ್ ಆಗಿತ್ತಲ್ರಿ. ನಾನು ವಿಡಿಯೋ ತೋರಿಸ್ನಲ್ಲ, ಮಳೆ ಚಂದ ಬಂದದ್ರಿ. ಹಾಗಾಗಿ ಇವತ್ತು ಏನು ಕೆಲಸ ಇಲ್ಲ, ಏನಿಲ್ಲ. ಟ್ಯಾಕ್ಟ್ರುಗಳು ಇವತ್ತು ಮನ್ಯಾಗ ಅವ್ರಿ, ಬಿತ್ಲಾಕೆ ಹೋಗಿಲ್ಲ ಅವರು. ಈಗ ಮತ್ತೆ ಮಳೆ ಸ್ಟಾರ್ಟ್ ಆಗ್ಯದ್ರಿ. ಮಳೆ ಬರಲಿ, ಎಷ್ಟು ಬರ್ತದೆ ಬರಲಿ ಮಳೆ. ಯಾಕಂದ್ರೆ ಇಷ್ಟು ದಿನದಿಂದ ಮಳೆ ಮಳೆ ಅಂತ ಹೇಳಿ ಕಾಯ್ಲಾಕತ್ತಿದ್ದೆವು. ಈಗ ಹೊಂಟದ ಆದ್ರೆ ಜೋಗಿ ಇಲ್ಲರಿ, ಅಷ್ಟು ಸಣ್ಣ ಬರ್ಲಾಕತ್ತದ. ಕೆಲಸ ಅಷ್ಟು ಬಿಡ್ಸದ, ಆದ್ರೆ ಹೊಂಟದ್ರಿ ಅಷ್ಟಕ್ಕಷ್ಟೇ. ಈಸ್ ದಿನ ಅದನ್ನೂ ಇರ್ಲಾರ್ದಿದ್ದೇವ್ರಿ. ಈಗ ಚಲೋ ಹೊಂಟದ್ರಿ ಅಷ್ಟೇ ಸಣ್ಣ ಮಳೆ. ಮತ್ತು ರೀ ಫ್ರೆಂಡ್ಸ, ನನಗೆ ಕೆಮ್ಮೊಂದು ಜಾಸ್ತಿ ಆಗಿಬಿಟ್ಟದ್ರಿ. ಅದು ಏನರೇ ಟಾನಿಕ್ ಅದು ತೊಗೋಬೇಕಂತಂದ್ರೆ ತೊಗೊಳಕ್ಕೆ ಬರೋಂಗಿಲ್ಲ ಅಂತಲ್ಲ ಆ ಥರ. ಹಾಗಾಗಿ ನಿಮ್ಗೆ ಯಾರಿಗಾದರೂ ಗೊತ್ತಿತ್ತು ಇದ್ರ ಬಗ್ಗೆದಾಗ ಏನಾದರೂ ತೊಗೊಳೋದು ಅಂದರೆ ಈ ಟೈಮ್ನಾಗ ಯಾವ ಔಷಧಿ ತೊಗೋಬೋದು, ಬರ್ತದೆ ತೊಗೊಳಕ್ಕೆ ಬರೋಂಗಿಲ್ಲ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಕೆಮ್ಮಿನ ಸಲಕ್ಕೆ ರಾತ್ರಿ ನಿದ್ದಿನ ಮಾಡೋಕ್ಕಾಗಲ್ರಿ ನನಗೆ. ಯಾಕಂದ್ರೆ ಒಂದು ಸ್ವಲ್ಪ ಏನಾದರೆ ಅದ್ರದ್ದು ಕೆಮ್ಮಿನ ಸಿರಪ್ ಕುಡಿದ್ರೆ ಜಲ್ದಿ ಕಡಿಮೆ ಆಗ್ತದೆ. ಹಾಗಾಗಿ ಅಮ್ಮನ ಮೇಡಮ್ ಅವರು ಬೆಲೆಗೆ ಹೋದಾಗ ನೆಗಡಿ ಇತ್ತಲ್ರಿ ಜಾಸ್ತಿ. ಅವರ ನೆಗಡಿದು ಮತ್ತು ಜ್ವರದ್ದು ಕೊಟ್ಟಾರ್ರಿ ಗೋಲಿ. ಅದು ಕೆಮ್ಮು ಅಂತಂದ್ರೆ ಈಗ ಸ್ಟಾರ್ಟ್ ಆಗ್ಯದ, ಕೆಮ್ಮೆ ಕಮ್ಮಿ ಆಗಲ್ರಿ. ಓಮು ನಡಿ ಸಮ್ಮ ಮನೆಗೆ ನೋಡಿ ನಡಿ. ಹಂಗಾಗಿ ಈಗ ಜಾಸ್ತಿ ಆಗಿಬಿಟ್ಟದ್ರಿ ಕೆಮ್ಮು. ಕೆಮ್ಮಿ ನನಗಂತ್ರ ಹೊಟ್ಟೆಲ್ಲ ನೋವು ಬಂದುಬಿಡ್ಲಾಗತ್ತದ್ರಿ, ಅಷ್ಟು ಕೆಮ್ಸಕತ್ತದ. ಖಾಲಿ ಟೈಮ್ನಾಗಾದ್ರೆ ಯಾವುದಾರೆ ಪಟ ಅಂತ ಒಂದು ಗೋಲಿ ಮತ್ತು ಟಾನಿಕ್ ಅದ್ರದ್ದು ಕೆಮ್ಮಿನ ಟಾನಿಕ್ ಅದು ಕುಡಿದ್ರೆ ಆದಷ್ಟು ಜಲ್ದಿ ಕಡಿಮೆ ಆಗ್ಬೇಕಿತ್ತು ರೀ. ಆದ್ರೆ ಈ ಟೈಮ್ನಾಗ ಏನು ತೊಗೊಳಕ್ಕೂ ಭಯ ಒಂದ್ರಿ. ಹಾಗಾಗಿ ಭಾಳ ಕೆಮ್ಸಕತ್ತದ. ನಿಮ್ಗೇನಾದರೂ ಗೊತ್ತಿತ್ತು ಅದ್ರ ಬಗ್ಗೆದಾಗ ಅಂತಂದ್ರೆ ಕಾಮೆಂಟ್ ಮುಖಾಂತರ ತಿಳಿಸ್ರಿ, ನನಗೆ ಹೆಲ್ಪ್ ಆಗ್ತದೆ. ಈಗ ಸದ್ಯಕ್ಕೆ ಟೈಟಲ್ ನೋಡಿ ಗೊತ್ತಾಗಿರ್ತಾರೆ ನಿಮ್ಮೆಲ್ಲರಿಗೂ ನಾನು ಇವತ್ತು ಯಾವ ವಿಷಯದ ಬಗ್ಗೆದಾಗ ಮಾತಾಡಕತ್ತೀನಿ ಅಂತ ಹೇಳ್ಕಿಸಿಂದ್ರೆ. ಬರ್ರಿ ಸ್ಟಾರ್ಟ್ ಮೇಡಮು. ಮಳೆನೇ ಬರ್ತದೆ, ಏನು ಮಾಡ್ತದೆ. ಈ ಕಡೆ ಛತ್ತಿನ ಕಡೆಗೆ ಬಂದು ನಾನು ವಿಡಿಯೋಸ್ ಮಾಡ್ಲಕ್ಕಂತ ಹೇಳಿ ಈಗಷ್ಟು ಬಂದಾನ ರೀ. ಮೂನು ಸಾಲಿಲಿ ಅಂತ ಬಂದಾನ. ಸಮೃದ್ಧಿ ಅಂತ ಇವತ್ತು ಓಡಾಡಕತ್ತಾಳ್ರಿ. ನಿನ್ನೆ ದವಾಖಾನಿಗೆ ಬಂದರೂ ಕೂಡ ಚಂತನ ಮಕ್ಕೊಂಡೇ ಬಿಟ್ಟುಡ್ರಿ, ಫುಲ್ ಸುಸ್ತಾಗಿದ್ದಳು. ಇವತ್ತು ಚಂದ ಓಡಾಡಕತ್ತಾಳ, ಮತ್ತೊಂದು ಸ್ವಲ್ಪ ಊಟನೂ ಮಾಡಕತ್ತಾಳ್ರಿ ಇವತ್ತು. ಮತ್ತು ರೀ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಸಾನಿಯಾಗಿ ಭೀ ಅಡ್ಮಿಟ್ ಮಾಡ್ಯಾರಲ್ರಿ. ಹಾಗಾಗಿ ನಾನು ಅಡ್ಮಿಟ್ ಇದ್ದೇವಲ್ರಿ. ನಾವು ದವಾಖಾನೆಯಾಗ 3 ದಿವಸ ನಾನು ದವಾಖಾನೆಗೆ ಇದ್ರಿ. ಯಾಕಂದ್ರೆ ಸಮೃದ್ಧಿ ಕರ್ಕೊಂಡು ಹೋಗಿ ದವಾಖಾನೆಗೆ ಇರ್ಬೇಕಾದ್ರೆ ವಿಡಿಯೋಸ್ ಬಂತ್ರಿ ಅವ್ರದ್ದು. ನೋಡಿದ್ರಿ ನಾನು ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ರೀ. ಮತ್ತು ಸುಮ್ಮನೆ ಅಕ್ಕೋರ ಜೊತೆನೂ ಮಾತಾಡಿದ್ರಿ, ಅವ್ರ ಜೊತೆ ಏನು ಮಾತಾಡೀನಿ ಅಂತಲೂ ಹೇಳ್ತೀನಿ ರೀ. ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ಮನಸ್ಸಿಗೆ. ಸುಮ್ಮನೆ ಅಕ್ಕನ ಮಾತು ಕೇಳಿ, ಯಾಕಂದ್ರೆ ವಿಡಿಯೋದೊಳಗೆ ಭೀ ನೋಡಿದ್ರಿ ನಾನು ನೋಡಿ ಭಾಳ ಅಂದ್ರೆ ಭಾಳ ಬೇಜಾರಾಯ್ತು. ಯಾಕಂತಂದ್ರೆ ತಾಯಿ ತಂದೆಯರಿಗೆ ಏನಂತಂದ್ರೆ ನಮಗೆ ಎಷ್ಟ ಜ್ವರ ಬಂದಿರಲಿ, ಎಷ್ಟು ಇದಿರಲಿ, ಎಷ್ಟು ಕಷ್ಟ ಇರಲಿ, ನಾವು ಹೆಂಗಾದರೂ ಸಹಿಸ್ಕೋತೀವಿ, ಹೆಂಗಾದ್ರೂ ತಡ್ಕೋತೀವಿ. ನಮ್ಮ ಮಕ್ಕಳಿಗೆ ಅಂತ ಬಂದ್ರೆ ಏನಂತಾರಲ್ರಿ, ಹೊಟ್ಟಿಗೆ ಊಟನೂ ಕಂಡಲ್ಲ, ಕಣ್ಣಿಗೆ ನಿದ್ದಿನೂ ಕಂಡಲ್ಲ ಅಂದಂಗೆ ಆಗಿರ್ತದೆ. ಅಂಥ ಒಂದು ಪರಿಸ್ಥಿತಿ ಪ್ರತಿಯೊಂದು ತಾಯಿ ತಂದೆಗೂ ಇದ್ದೇ ಇರ್ತದೆ. ನಮ್ಗೆ ಅಂತಲ್ಲ, ಪ್ರತಿಯೊಂದು ತಾಯಿ ತಂದೆಗೂ ಮಕ್ಕಳಿಗೆ ಒಂದು ಸ್ವಲ್ಪ ಜ್ವರ ಬಂದ್ರೆ ಸಾಕು, ತಾಯಿ ತಂದೆಗೆ ಊಟ ಸೇರಂಗಿಲ್ಲ. ಆ ರೀತಿ ಪರಿಸ್ಥಿತಿ ಆಗ್ಬಿಡುತ್ತೆ. ನನಗೆ ಅಷ್ಟೇ ರೀ. ಅವತ್ತು ನಮ್ಮ ಸಮೃದ್ಧಿಗೆ ಅಡ್ಮಿಟ್ ಮಾಡೋಕೆ ಕರ್ಕೊಂಡು ಹೋಗ್ಬೇಕಾದ್ರೆ ರಾತ್ರಿ 11 ಗಂಟೆ ಆಗಿತ್ತು ರೀ. ಸಂಜೆ ಮುಂದೆ 9 ಗಂಟೆಗೆ ಊಟ ಮಾಡ್ತೀವಿ ನಾವು. ಊಟ ಮಾಡ್ಬೇಕಂದ್ರೆ ಊಟ ಸಮೇತ ಹೋಗಿಲ್ಲ ರೀ ಅವತ್ತು ನಮಗೆ. ಇಡೀ ದಿನ ಟಾನಿಕ್ ಅದೆಲ್ಲ ಔಷಧಿ ಅದೆಲ್ಲ ಇದ್ದವು ರೀ. ಹಾಕಿದೆವು, ಕಡಿಮೆ ಆಗಲಿಲ್ಲ. ಈಗ ಕಡಿಮೆ ಆಗ್ಬೋದು ಅಂತ ಅಂದ್ಕೊಂಡೆವು, ಕಡಿಮೆ ಆಗಲಿಲ್ಲ. ಮತ್ತು ಊಟ ಮಾಡೋ ಟೈಮಿಗೆ ಫುಲ್ ಜ್ವರ ಜಾಸ್ತಿ ಆಗಿಬಿಡ್ತು ರೀ. ಆ ಟೈಮ್ನಾಗ ನಮ್ಗೆ ಊಟನ ಹೋಲಿಲ್ಲ ರೀ, ಯಾರೂ ಊಟ ಮಾಡಲಿಲ್ಲ. ಸುಮ್ಮನೆ ಗಂಗಾಳದಾಗ ನೀರು ಹಾಕಿ ಕೈ ತೊಗೊಂಡ್ಕಿಸಿಂದ್ರೆ ಬಿಟ್ಬಿಟ್ಟೆ, ಊಟನ ಹೋಲಿಲ್ಲಕ್ಕಿನ್. ನಮ್ಮ ಸಮೃದ್ಧಿದ ಇದು ನೋಡಿಬಿಟ್ಟಕ್ಕಿಂದ ಪರಿಸ್ಥಿತಿ ನೋಡಿ ಆ ರೀತಿ ಆಗಿಬಿಟ್ಟಿತ್ತು. ಮತ್ತು ರಾತ್ರಿ 11 ಗಂಟೆಗಿತ್ತು, ಮ್ಯಾಲೆ ಮಳೆ ಬರಕತ್ತಿತ್ತು ರೀ. ಆ ಮಳೆ ಬರ್ಲಕತ್ರಿ ಭೀ ಮ್ಯಾಲೆ 11 ಗಂಟೆ ಆದ್ರೆ ಭೀ ಅದ ರಾತ್ರಿಗೆ ದವಾಖಾನೆ ಕರ್ಕೊಂಡೋದೇವು ರೀ. ಹಾಗಾಗಿ ಪ್ರತಿಯೊಂದು ತಾಯಿ ತಂದೆಗೆ ಮನ್ಯಾಗ ಮಕ್ಕಳು ಹುಷಾರ್ಲಿಕ್ಕೆ ಅಂತಂದ್ರೆ ಕೈಕಾಲ ಆಡಂಗಿಲ್ಲ ರೀ. ಅದೇ ನಮಗೆ ಇವತ್ತೊಂದು ದಿವಸ ಆರಾಮಲಿಕ್ಕಂತಂದ್ರೆ ಇನ್ನೊಂದು ದಿವಸ ಮುಚ್ಕೊಂಡು ಮಕ್ಕೊಂಡ್ರೆ ನಾಳೆಗೆ ಆರಾಮತ್ತಂತ ಆರಾಮಾಗಿರ್ತೇವೆ ರೀ. ಆದ್ರೆ ಮನ್ಯಾಗ ಮಕ್ಳಿಗೆ ಆರಾಮಿರ್ಲಿಕ್ಕೆ ಅಂತಂದ್ರೆ ಯಾವ ತಾಯಿ ತಂದೆಗೂ ಸಮಾಧಾನ ಅನ್ನೋದು ಇರೋಂಗಿಲ್ಲ. ಅದೇ ರೀತಿ ಪಾಪ ಸುಮ್ಮನೆ ಹಾಕೋರು ಭೀ ಟ್ರಿಪ್ ಎಲ್ಲ ಮುಗಿಸ್ಕೊಂಡ ಊರಿಗೆ ಹೋಗಿದ ತಕ್ಷಣ ಮತ್ತು ಸಾನ್ಯಾಗ ಹುಷಾರು ತಪ್ತವ್ರಿಗೂ
ಯಾಕಂದ್ರೆ ಎಲ್ಲ ಜರ್ನಿ ಮಾಡಿ ಇದು ಆದಂಗಾಗಿ ವಾತಾವರಣ ಚೇಂಜ್ ಆಗಿ ಕೋಲ್ಡ್ ಆಗಿರ್ಬೋದು ರೀ ಸಾನ್ಯಾಗ ಪಾಪ. ಸಾನ್ಯಾಗು ಉಲ್ಟಿ ಮತ್ತು ಕೆಮ್ಮು ಇದು ಜಾಸ್ತಿ ಆಗ್ಯದಂತ್ರಿ ಸಾನ್ಯಾಗನು. ನಾನು ಅಂದರೆ ದವಾಖಾನೆಗೆ ಇರ್ಬೇಕಾದ್ರೆ ಹಚ್ಬೇಕಂತ ಅನ್ಕೊಂಡ್ರಿ. ನಾನು ದವಾಖಾನೆಗೆ ಇನ್ನು ಅದ್ರೊಳಗೆ ನಮ್ಮ ಸಮೃದ್ಧಿಗೆ ಭೀ ICUನಾಗ ಇದ್ದೇವ್ರಿ ನಾವು. ಅಂದ್ರೆ ಒಂದು ರಾತ್ರಿ ಒಂದು ಹಗಲು ಮತ್ತು ಮರುದಿನ ಒಂದು ಹಗಲು ಮೂರು ದಿನ ICUನಾಗೆ ಇದ್ದೇವ್ರಿ ನಾವು. ನಮ್ಮ ಸಮೃದ್ಧಿಗೂ 3 ದಿನ ನಾವು ICUನಾಗೆ ಇದ್ದೇವ್ರಿ. ಫೋನ್ ನಾನು ವಿಡಿಯೋ ನೋಡಿದ ತಕ್ಷಣ ಹಚ್ಬೇಕಪ್ಪ ಹಾಕೋರಿಗೆ ಅಂತ ಅಂದ್ಕೊಂಡೆ. ಆದ್ರೆ ICUನಾಗ ಇದ್ದ ಸಲಕ್ಕೆ ICUನಾಗ ಅಲವು ಭೀ ಇರಂಗಿಲ್ಲ ರೀ ಮೊಬೈಲ್ ಜಾಸ್ತಿ, ಮತ್ತು ಯಾರು ಜಾಸ್ತಿ ಬರಂಗೂ ಇರಂಗಿಲ್ಲ ಒಳಗೆ ಮಾತಾಡ್ಸೋಕೆ ಅದಕ್ಕೆ. ಹಾಗಾಗಿ ಏನು ಮಾಡಿದೆ ರೀ, ಮನೆಗೆ ಬಂದು ದಿವಸ ಅವತ್ತು ಹಚ್ಬೇಕಂತ ಅಂದ್ಕೊಂಡ್ರಿ. ಮನೆಗೆ ಬಂದು ನಾನು ಹಚ್ಚಿದ್ರಿ ಅವತ್ತು. ಮತ್ತು ಅಣ್ಣವ್ರು ಫೋನ್ ಎದ್ದರಿ, ಅವ್ರ ದವಾಖಾನೆಗೆ ಹರ ರೀ. ನಾನು ಹೋಗ್ಬಿಟ್ಟು ಕೊಡ್ತೀನಿ ಅಂದ್ರೆ ರೀ ಮತ್ತು ಹಾಕೋರು ಹಸಿದ್ರಿ ಸಂಜೆ ಮುಂದೆ. ನಮ್ಮ ಯಜಮಾನ್ರು ಫೋನ್ ಹೊರಗೆ ತೊಗೊಂಡು ಹೋಗಿದ್ರಿ, ಅವತ್ತು ಮಾತಾಡೋಕ್ಕಾಗಲಿಲ್ಲ. ಮತ್ತು ನಿನ್ನೆ ಹಚ್ಚಿದ್ರಿ ನನ್ನ ಫೋನ ಸುಮನ್ ಹಾಕೋರಿಗೆ, ಕೇಳಿದ್ರಿ ಹೆಂಗದ್ರಿ ಹಾಕೋರೆ ಅಂತೇಳಿ ಹೇಳಿದ್ರಿ ಅವರು. ಈಗ ಸ್ವಲ್ಪ ಪರವಾಗಿಲ್ಲ ರೀ, ಈ ರೀತಿ ಕೆಮ್ಮ ಅದು ಆಗಿಬಿಟ್ಟದ. ಅದ್ರಾಗ ರಿಪೋರ್ಟ್ಸ್ ಬರೋವದಾವ. ರಿಪೋರ್ಟ್ಸ್ ಬಂದಮೇಲೆ ಹೇಳ್ತೀವಿ ಅಂದಾರೆ ಡಾಕ್ಟ್ರ. ಅಂದ್ರೆ ಏನೇನೋ ಟೆಸ್ಟ್ಗಳು ಮಾಡ್ಸ್ಯಾರಂತ್ರಿ. ಅವೆಲ್ಲ ಟೆಸ್ಟಿನ ರಿಪೋರ್ಟ್ ಬಂದಮೇಲೆ ಏನನ್ನೋದು ಹೇಳ್ತೀನಿ ಅಂದಾರೆ ಡಾಕ್ಟ್ರ್ ಅಂತ ಹೇಳಿದ್ರಿ. ಆದಷ್ಟು ಜಲ್ದಿ ಹುಷಾರಲ್ರಿಪ್ಪ ಸಾನ್ಯಾಗ. ಯಾಕಂತಂದ್ರೆ ಮನೆ ಮಕ್ಕಳು ಆರಾಮಿದ್ರನ ಎಲ್ಲ ರೀ. ಅವರು ಪಾಪ ಮಕ್ಕಳಿಗೇನು ಒಂದು ರೀತಿಲೂ ಕಷ್ಟ ಬರ್ಲಾರ್ದಂಗೆ ನೋಡ್ಕೊತಾರೆ ಅವ್ರು. ಇಬ್ಬರು ಮಕ್ಕಳಿಗಾದ್ರೂ ಅಷ್ಟು ಚೆಂದ ನೋಡ್ಕೊತಾರೆ. ಅಕ್ಕ ಅಣ್ಣ ಮತ್ತು ಅಷ್ಟು ಒಳ್ಳೆಯವ್ರು ಭೀ ಅದಾರ ರೀ. ಅವರ ಮನಸ್ಸು ಕೂಡ ದೊಡ್ಡದಾಗ್ಯದ. ಅವ್ರ ಒಳ್ಳೆತನಕ ಆದಷ್ಟು ಜಲ್ದಿ ಅವ್ರ ಮಗಳಿಗೆ ಆರಾಮಲ್ಲಿ ಸಾನ್ಯಾಗ ಅಂಥೇಳಿ ನಾನು ದೇವ್ರ ಕಡೆ ಕೇಳ್ಕೊತೀನಿ ರೀ. ಆದಷ್ಟು ದೌಡ ಹುಷಾರಾಗಿ ಮನೆಗೆ ಬಂದ. ಆದಷ್ಟು ಸಾನ್ಯ ಜಾಸ್ತಿ ಒಳಗೆ ರೆಸಿಪಿಗಳನ್ನೂ ಮಾಡ್ತಿರ್ತಾಳೆ, ಕಾಮಿಡಿ ವೀಡಿಯೋಸ್ ಒಳಗೂ ಮಾಡ್ತಿರ್ತಾಳೆ. ಆದಷ್ಟು ಜಲ್ದಿ ಆರಾಮಾಗಿ ವೀಡಿಯೋಸ್ ಮಾಡೋಂಗಾಗಲಿ ಸಾನ್ಯ ಅಂತೇಳಿ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ರೀ. ಸುಮನ್ ಅಕ್ಕನ ಜೊತೆ ಮಾತಾಡಿ ನನಗೆ ಖುಷಿ ಆಯ್ತು ರೀ. ಯಾಕಂತಂದ್ರೆ ನಮ್ಮ ಮನೆಯಾಗ ಯಾರಿಗಾದ್ರೂ ಒಂದು ಸ್ವಲ್ಪ ಹುಷಾರಿರ್ಲಿಕ್ಕಂತಂದ್ರೂ ಅವರು ಅಷ್ಟೇ ರೀ, ಫೋನ್ ಹಚ್ಚಿ ಹಂಗಾರ ಹಂಗಿಲ್ಲ ಎಲ್ಲ ಕೇಳ್ಕೊತಾರೆ ಸುಮನ್ ಅಕ್ಕ. ಮತ್ತು ನಾನು ಫೋನ್ ಮನೆಗೆ ಬಂದ ತಕ್ಷಣ ಫೋನ್ ಹಚ್ಚಿ ಹೆಂಗದ ಅಂತೇಳಿ ಕೇಳ್ಕೊಂಡ್ರಿ. ಹೇಳಿದ್ರಿ ಅವರು ಈಗ ಸ್ವಲ್ಪ ಚಲೋ ಆಗ್ಯಾಡ್ರಿ, ಸ್ವಲ್ಪ ಆರಾಮಾಗ್ಯದ, ಉಲ್ಟಿ ಅದು ಕಡಿಮೆ ಆಗ್ಯದ. ಆದ್ರೆ ರಿಪೋರ್ಟಿನ ಬಂದಿಲ್ಲ ಅಂತ ಹೇಳಿದ್ರಿ ಅವ್ರು. ನಾನು ನೀನು ಫೋನ್ ಹಚ್ಚಿದ್ರಿ, ನಾನು ರಿಪೋರ್ಟಿನ ಬಂದಿಲ್ಲ, ರಿಪೋರ್ಟ್ ಬಂದಮೇಲೆ ಡಾಕ್ಟ್ರ್ ಏನನ್ನೋದ ಹೇಳ್ತೀನಿ ಅಂತ ಹೇಳ್ರಿ. ಡಿಸ್ಚಾರ್ಜ್ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ರೀ. ನಾ ರಿಪೋರ್ಟ್ ಬಂದಿದ್ಮೇಲೆ ನೋಡಿದ ತಕ್ಷಣ ಹೇಳ್ತಾರಂತ ಅಂದ್ರಿ ರೀ. ಇಷ್ಟ ನೋಡ್ರಿ, ಸುಮನ್ ಅಕ್ಕನ ಜೊತೆ ಮಾತಾಡಿ ನನಗೂ ಬೇಜಾರೈತ್ರಿ. ಯಾಕಂದ್ರೆ ಅವ್ರ ಮಕ್ಕಳಿಗೆ ಕಷ್ಟ ಬಂದಾಗ ಪಾಪ ಸುಮನ್ ಅಕ್ಕನ ಮುಖ ನನಗೂ ನೋಡೋಕ್ಕಾಗಲ್ರಿ. ಅಷ್ಟು ಬೇಜಾರು ಮಾಡ್ಕೊಳಕತ್ತಾರೆ ವೀಡಿಯೋಸ್ ಒಳಗೆ ಅವ್ರೂ. ಯಾಕಂದ್ರೆ ಪ್ರತಿಯೊಂದು ತಾಯಿ ತಿಂದಿದ್ದು ಕಷ್ಟ ಅದಲ್ರಿ. ಮಕ್ಳಿಗೆ ಆರಾಮಿರ್ಲಿಕ್ಕೆ ಅಂತಂದ್ರೆ ಪ್ರತಿಯೊಂದು ತಾಯಿನೂ ಖುಷಿಯಾಗಿ ಸಂತೋಷವಾಗಿ ಅಂತೂ ಇರೋಕ್ಕಾಗಂಗಿಲ್ಲ ರೀ. ಹಾಗಾಗಿ ಅವರು ಭಾಳ ಬೇಜಾರೊಳಗಿದ್ರು. ಏನು ಮಾಡೋದ್ರಿ, ಮಕ್ಕಳಿಗೆ ಬಂದಮೇಲೆ ತಾಯಿ ತಂದೆ ಜೀವನ ಹಂಗಲ್ರಿ. ತಾಯಿ ತಂದೆ ಅಂತಂದಮೇಲೆ ಅದೇ ಥರನೇ ಇರೋದ್ರಿ. ಮಕ್ಳಿಗೆ ಕಷ್ಟ ನಮಗೆ ಎಷ್ಟ ಕಷ್ಟ ಬಂದರೂ ಪರವಾಗಿಲ್ಲ, ನಮಗೆ ಬಂದಿರೋ ಕಷ್ಟ ಮಕ್ಳಿಗೆ ಬೇಡ ಅಂತಲೇ ಹೇಳೋದ್ರಿ ಪ್ರತಿಯೊಂದು ತಾಯಿ ತಂದಿನೂ. ಹಾಗಾಗಿ ಸುಮನ್ ಅಕ್ಕನ ಮುಖ ನೋಡಿ ನನಗಂತೂ ಭಾಳ ಅಂದ್ರೆ ಭಾಳ ಬೇಜಾರೈತೆ ರೀ. ಇದು ಫಸ್ಟ್ ಟೈಮ್ ರೀ ಅವ್ರು ಭೀ ಹಾಸ್ಪಿಟಲ್ ಒಳಗೆ ಈ ರೀತಿ ಮಕ್ಳಿಗೆ ಕರ್ಕೊಂಡು ಅಡ್ಮಿಟ್ ಇದ್ದಿದ್ದವರು ಇದೇ ಫಸ್ಟ್ ಟೈಮ್ ರೀ ನಾನು ವಿಡಿಯೋ ನೋಡ್ಲಕತ್ತಂಗೆ ಅವರು. ಹಾಗಾಗಿ ಆದಷ್ಟು ಜಲ್ದಿ ಆರಾಮಲ್ಲಿ ಸಾನ್ಯಾಗ್ರಿ. ಆರಾಮಾಗಿ ಪಟ ಅಂತ ಮಾತಾಡ್ಕೊತಾ ವೀಡಿಯೋಸ್ ಮಾಡಿದ್ರನ್ನ ಚಂದ ರೀ ಸಾನ್ಯ. ಇಷ್ಟ ರೀ ಫ್ರೆಂಡ್ಸ. ನೀವು ಕೂಡ ಆದಷ್ಟು ಜಲ್ದಿ ಸಾನ್ಯಾಗ ಆರಾಮಲ್ಲಿ ಅಂತೇಳಿ ದೇವ್ರ ಕಡೆಲಿಂತ ಬೇಡ್ಕೊಂಡು ಆಶೀರ್ವಾದ ಮಾಡಿರಿ. ಸಾನ್ಯಾಗೂ ನನ್ನ ಮಗಳಿಗೂ ಎಲ್ಲರೂ ಅಷ್ಟೇ ರೀ, ದೇವ್ರಿಗೆ ಬೇಡ್ಕೊಂಡು ಎಲ್ಲರೂ ಆರಾಮಾತಂತೇಳಿ ಆಶೀರ್ವಾದ ಮಾಡಿರಿ. ಅದೇ ರೀತಿ ಸಾನ್ಯಾಗೂ ಆದಷ್ಟು ಜಲ್ದಿ ಆರಾಮಲ್ಲಿ ಅಂತೇಳಿ ಎಲ್ಲರೂ ಆಶೀರ್ವಾದ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಈ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ.